ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆ 9ನೇ ಟಾಪಿಕ್ ಪರಿಸರ. ಇದರಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ಇದೆ, ಫಾರೆಸ್ಟ್ ಇನ್ ಇಂಡಿಯಾ. ಭಾರತದಲ್ಲಿಯ ಅರಣ್ಯ. ಭಾರತದಲ್ಲಿ ಪ್ರಮಾಣಕ್ಕಿಂತ ಅರಣ್ಯದ ಪ್ರಮಾಣ ತುಂಬ ಕಡಿಮೆ ಇದೆ. ಈಗ 24ರಷ್ಟು ಅರಣ್ಯದ ಪ್ರಮಾಣ ಇದೆ. ದೇಶದ ವಿಸ್ತಾರವನ್ನು ನೋಡಿದಾಗ 24ರಷ್ಟು ಅರಣ್ಯ ಈಗ ಭಾರತದ ಭೂಮಿಯ ಮೇಲೆ ಇದೆ. ಈ 24ರಿಂದ 33ರವರೆಗೆ ಹೆಚ್ಚಿಸಬೇಕಾಗುತ್ತದೆ. ಅರಣ್ಯದ ಒಂದು ಕಾಯ್ದೆಯ ಪ್ರಕಾರ ದೇಶದಲ್ಲಿ 33%ಕ್ಕಿಂತ ಹೆಚ್ಚಿಗೆ ಅರಣ್ಯದ ಪ್ರಮಾಣ ಇರಬೇಕಾಗಿದೆ. 33%. ಇದು ನೆಟ್ ಎಕ್ಸಾಮ್ದೊಳಗೆ ಕೇಳಿದ್ದು ಪ್ರಶ್ನೆ. ಎಷ್ಟು ಪರ್ಸೆಂಟೇಜ್ವರೆಗೆ ಅರಣ್ಯದ ಪ್ರಮಾಣ ಇರಬೇಕು? 33%ಕ್ಕಿಂತ ಹೆಚ್ಚಿಗೆ ಅರಣ್ಯ ಇರಬೇಕು. ಭೂಮಿಯ ವಿಸ್ತಾರವನ್ನು ನೋಡಿದಾಗ ಆ ಭೂಮಿಯ ಮೇಲೆ 33ರಷ್ಟು ಅರಣ್ಯದ ಪ್ರಮಾಣ ಇರಬೇಕು. ಈ ನಮ್ಮ ದೇಶದ ಒಂದು ನಕಾಶೆಯನ್ನು ನೋಡಿದಾಗ ದೇಶದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಪ್ರಕಾರದ ಅರಣ್ಯಗಳು ಕಂಡುಬರುತ್ತವೆ. ಈ ಅರಣ್ಯಗಳನ್ನು 5 ವಿಭಾಗದಲ್ಲಿ ವಿಭಜನೆ ಮಾಡಲಾಗಿದೆ. ಮೊದಲನೇದು ಸದಾಹರಿತ ವನಸ್ಪತಿ. ಸದಾ ಎಂದರೆ ಯಾವಾಗಲೂ, ಹರಿತ ಎಂದರೆ ಗ್ರೀನ್, ಎವರ್ ಗ್ರೀನ್ ಫಾರೆಸ್ಟ್ ಅಂತೇಳಿ ಕರಿತೀವಿ. ಇದು ಈ ಭಾಗದಲ್ಲಿರುವ ಅರಣ್ಯವು ಯಾವಾಗಲೂ ಹಚ್ಚು ಹಸಿರಾಗಿ ಇರುತ್ತದೆ. ಇಲ್ಲಿ ಸೂರ್ಯನ ಕಿರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೀಳುತ್ತವೆ. ಈ ಭಾಗದ ಮೇಲೆ ಸೂರ್ಯನ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಬೀಳುತ್ತದೆ ಮತ್ತು ಇಲ್ಲಿ ಮಳೆಯ ಪ್ರಮಾಣ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. 2000 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬರುತ್ತದೆ. ಹೆಚ್ಚು ಸೂರ್ಯಪ್ರಕಾಶ ಇದೆ. ಇಲ್ಲಿ ದಟ್ಟವಾದ ಅರಣ್ಯ ಬೆಳೆಯುತ್ತದೆ. ಇಲ್ಲಿಯ ಈ ಅರಣ್ಯಗಳು ಯಾವಾಗಲೂ ಹಚ್ಚ ಹಸಿರಾಗಿರುತ್ತವೆ. ಈ ಗಿಡಗಳು ಗಟ್ಟಿಯಾಗಿರುತ್ತವೆ. ಇನ್ನು ಪರೀಕ್ಷೆದೊಳಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಸದಾಹರಿತ ವನಸ್ಪತಿಗಳಲ್ಲಿ ಕಂಡುಬರುವ ಗಿಡಗಳು ಯಾವುವು? ಮಹೋಗನಿ ಮತ್ತು ರಬ್ಬರ್. ನೆನ್ಪಿಡ್ರಿ, ಮಹೋಗನಿ ಮತ್ತು ರಬ್ಬರ್ ಈ ಗಿಡಗಳು ಗಟ್ಟಿಯಾಗಿರುತ್ತವೆ. ಇದೇ ಪ್ರಶ್ನೆನೇ ಅಸ್ಸಾಂದೊಳಗೆ ಈ ರೀತಿ ಕೇಳಿದರು. ಸದಾಹರಿತ ವನಸ್ಪತಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟಿಮ್ ಕಂಡು ಬರುತ್ತವೆ. ಬಳ್ಳಿಗಳು, ಕ್ರೀಪರ್ಸ್ ಕಂಡು ಬರುತ್ತದೆ. ಬಳ್ಳಿಗಳು ಅಂತ ಕರಿತೀವಿ. ಬಳ್ಳಿಗಳು ಈಗ ಹೂವಿನ ಹಿಂಗೆ ಬಳ್ಳಿಗಳು ಇರ್ತಾವಲ್ರಿ. ಈಗ ಕುಂಬಳಕಾಯಿ ಬಳ್ಳಿಯಿಂದ ತಯಾರಾಗೋದು. ಹಿಂಗೆ ಬಳ್ಳಿಗಳ ಪ್ರಮಾಣವು ಬಳ್ಳಿಗಳು, ಕ್ರೀಪರ್ಸ್ಗಳು ಸದಾಹರಿತ ವನಸ್ಪತಿಗಳಲ್ಲಿ ಕಂಡು ಬರುತ್ತದೆ. ನೆನಪಿಡ್ರಿ ಕರೆಕ್ಟಾಗಿ. ಇನ್ನು ಎರಡನೇ ವನಸ್ಪತಿ ಯಾವುದು? ಎಲೆ ಉದುರುವ ವನಸ್ಪತಿಗಳು. ಬೇಸಿಗೆ ಸಮಯದಲ್ಲಿ ಈ ಗಿಡಗಳು ತನ್ನ ಎಲೆಗಳನ್ನು ಕೆಳಗೆ ಉದುರಿಸಿ ಬೀಳಿಸುತ್ತವೆ. ಎಲೆ ಉದುರುವ ಎಲೆಗಳು, ಗಿಡಗಳಿಂದ ಎಲೆಗಳು ಉದುರುತ್ತವೆ. ಈ ವನಸ್ಪತಿಗಳು ಅಥವಾ ಈ ಅರಣ್ಯವು 1000 ಮಿಲಿಮೀಟರ್ದಿಂದ 2000 ಮಿಲಿಮೀಟರ್ದ ನಡುವೆ ಮಳೆ ಬರುವ ಪ್ರದೇಶದಲ್ಲಿ 1000ಕ್ಕಿಂತ ಹೆಚ್ಚು ಮತ್ತು 2000 ಮಿಲಿಮೀಟರ್ಗಿಂತ ಕಡಿಮೆ ಈ ರೇಂಜ್ದಲ್ಲಿ ಮಳೆ ಬರುತ್ತಿದ್ದರೆ ಆ ಪ್ರದೇಶದಲ್ಲಿ ಎಲೆ ಉದುರುವ ವನಸ್ಪತಿಗಳು ಕಂಡುಬರುತ್ತವೆ. ವಿಶೇಷವಾಗಿ ಈ ಎಲೆ ಉದುರುವ ಅರಣ್ಯಗಳಲ್ಲಿ ಸಾಗವಾನಿ, ಇದನ್ನು ಪರೀಕ್ಷೆದೊಳಗೆ ಕೇಳಿದ್ರು ನೋಡ್ರಿ. ಸಾಗವಾನಿ ಮತ್ತು ಬಿದಿರು. ಸಾಗವಾನಿ ನಾವೇನು ಮನೆಯೊಳಗೆ ಯೂಸ್ ಮಾಡೋ, ಶ್ರೀಮಂತರ ಮನೆಯೊಳಗೆ ಸಾಗವಾನಿ ಕಟ್ಟಿಗೆ ಯೂಸ್ ಮಾಡ್ತಾರೆ ನೋಡ್ರಿ. ಈ ಸಾಗವಾನಿ ಅರಣ್ಯವು ಥ್ರೇಟನಿಂಗ್ ಸಾಗವಾನಿ ಮತ್ತು ಬಿದಿರು ಈ ಗಿಡಗಳು ಎಲೆ ಉದುರುವ ವನಸ್ಪತಿಗಳಲ್ಲಿ ಕಂಡುಬರುತ್ತವೆ. ಸಾಗವಾನಿ. ನೆಕ್ಸ್ಟ್, ಮುಳ್ಳು ಕಂಟಿಯ ವನಸ್ಪತಿಗಳಂದರೆ ಈ ನಮ್ಮ ಬಿಜಾಪುರ ಸೈಡು, ಗುಲ್ಬರ್ಗ ಸೈಡು, ಬೀದರ್ ಸೈಡು, ಸೊಲ್ಲಾಪುರ ಸೈಡು ಎಲ್ಲಿ ಮಳೆಯ ಪ್ರಮಾಣ ತುಂಬ ಕಡಿಮೆ ಇದೆಯೋ 500 ಮಿಲಿಮೀಟರ್ಗಿಂತ ಕಡಿಮೆ ಮಳೆ ಬರುವ ಪ್ರದೇಶದಲ್ಲಿ ಮುಳ್ಳು ಕಂಟಿಯ ವನಸ್ಪತಿಗಳು ಕಂಡುಬರುತ್ತವೆ. ಈ ಗಿಡಗಳ ಎಲೆಗಳು ಚಿಕ್ಕದಾಗಿರುತ್ತವೆ. ಚಿಕ್ಕ ಇರುತ್ತವೆ. ಅಗಲ ಯಾಕೆ ಇರಂಗಿಲ್ರಿ? ಸದಾಹರಿತ ವನಸ್ಪತಿಗಳ ಎಲೆಗಳು ಅಗಲವಾಗಿ ಇರುತ್ತವೆ, ದೊಡ್ಡದಾಗಿರುತ್ತವೆ. ಆದರೆ ಮುಳ್ಳು ಕಂಟಿಯ ವನಸ್ಪತಿಗಳ ಎಲೆಗಳು ಚಿಕ್ಕದಾಗಿರುತ್ತವೆ. ಇದಕ್ಕೆ ಕಾರಣ ಏನು? ಹೆಚ್ಚು ಬಿಸಿಲು ಬೀಳುವುದರಿಂದ ಈ ಗಿಡದಲ್ಲಿರುವ ನೀರಿನ ಪ್ರಮಾಣ ಕಡಿಮೆ ಆಗಬಾರದು. ಈ ವನಸ್ಪತಿಗಳಲ್ಲಿರುವ ನೀರಿನ ಪ್ರಮಾಣ ಕಡಿಮೆ ಆಗಬಾರದು ಅನ್ನೋ ಉದ್ದೇಶದಿಂದ ಈ ಗಿಡಗಳ ಎಲೆಗಳು ಚಿಕ್ಕದಾಗಿರುತ್ತವೆ. ಮುಳ್ಳಿನ ಕಂಟಿಯ ಗಿಡಗಳು ನೋಡ್ರಿ, ಈಗ ನಮ್ಮ ಭಾಗದೊಳಗೆ ಉತ್ತರ ಕರ್ನಾಟಕದಾಗಲಿ ಅಥವಾ ನಮ್ಮ ಸೊಲ್ಲಾಪುರ ಜಿಲ್ಲೆ ಈ ಭಾಗದಲ್ಲಿ ಮುಳ್ಳು ಕಂಟಿಯ ವನಸ್ಪತಿಗಳು ಅಂದರೆ ಒಣ ಹವಾಮಾನ, ಮಳೆ ಪ್ರಮಾಣ ಕಡಿಮೆ, 500 ಮಿಲಿಮೀಟರ್ಗಿಂತ ಕಡಿಮೆ, ಇಂಥ ಮತ್ತು ಇವುಗಳ ಎಲೆಗಳು ಚಿಕ್ಕದಾಗಿರುತ್ತವೆ.
ಉದಾಹರಣಾರ್ಥವಾಗಿ ಖೈರ ಜಾಲಿ ಗಿಡಗಳು ಅಂದರೆ ಮುಳ್ಳು ಕಂಟಿಯ ಗಿಡಗಳು, ಈ ಗಿಡಗಳು ಗಿಡ್ಡವಾಗಿರುತ್ತವೆ. ಬುಡ್ಡು ಗಿಡಗಳು ಇರುತ್ತವೆ. ಇವು ಖೈರ ಗಿಡಗಳು, ಜಾಲಿ ಗಿಡಗಳು ಮತ್ತು ಖೇಚಡಿ ಗಿಡಗಳು ಈ ಭಾಗದಲ್ಲಿ ಕಂಡುಬರುತ್ತವೆ. ಇನ್ನು ಸಮುದ್ರದ ಅಂದರೆ ಕರಾವಳಿ ಪ್ರದೇಶದಲ್ಲಿ ಸಮುದ್ರದ ದಂಡೆಯಲ್ಲಿ ಇರುವಂಥ ವನಸ್ಪತಿಗಳಿಗೆ ಸಮುದ್ರ ದಂಡೆಯ ವನಸ್ಪತಿಗಳು ಎಂದು ಕರೆಯುತ್ತೇವೆ. ಇಲ್ಲಿ ಸಮುದ್ರದ ದಂಡೆಯಲ್ಲಿ ಇರುವಂಥ ವನಸ್ಪತಿಗಳು, ಇವುಗಳಿಗೆ ವಿಶೇಷವಾಗಿ ಒಂದು ಹೆಸರಿದೆ, ಸುಂದ್ರಿ ಅರಣ್ಯಗಳು, ಸುಂದ್ರಿ ವನಸ್ಪತಿಗಳು. ನೆನಪಿಡ್ರಿ, ಇದು ಪಶ್ಚಿಮ ಬಂಗಾಳದೊಳಗೆ ಸೆಟ್ಟದೊಳಗೆ ಕೇಳಿದ್ದು ಪ್ರಶ್ನೆ ಇತ್ತು. ಸುಂದ್ರಿ ವನಸ್ಪತಿಗಳು ಯಾವ ಭಾಗದಲ್ಲಿ ಕಂಡುಬರುತ್ತವೆ? ಸಮುದ್ರದ ದಂಡೆಯಲ್ಲಿ ಇರುವಂಥ ವನಸ್ಪತಿಗಳಿಗೆ ಸುಂದ್ರಿ ವನಸ್ಪತಿಗಳು. ಈ ವನಸ್ಪತಿಗಳು ಅಥವಾ ಈ ಗಿಡಮರಗಳು ತುಂಬ ಮೃದುವಾಗಿರುತ್ತವೆ ಮತ್ತು ತೈಲಯುಕ್ತದಿಂದ ಕೂಡಿರುತ್ತವೆ. ಇವುಗಳ ಈ ವನಸ್ಪತಿಗಳ ಕಟ್ಟಿಗೆ ಕೈಯಲ್ಲಿ ಹಿಡಿದಂದ್ರೆ ಹಿಂಗೆ ಜಾರುತ್ತದೆ, ಭಾಳ ಮೃದುವಾಗಿರುತ್ತದೆ ಮತ್ತು ತೈಲಯುಕ್ತವಾಗಿರುತ್ತದೆ. ಹಾಗೆ ನೋಡಿದರೆ ಇವು ಒಂದು ರೀತಿಯೊಳಗೆ ಗಟ್ಟಿಯೂ ಕೂಡ. ಸಮುದ್ರದ ದಂಡೆಯೊಳಗೆ ಏನು ಜೋರಾದ ಅಲೆಗಳು ಬೀಸಿದಾಗ, ಸುನಾಮಿ ಅಲೆಗಳು ಬೀಸಿದಾಗ ಆ ಅಲೆಗಳನ್ನು ತಡೆ ಹಿಡಿಯುವ ಶಕ್ತಿ ಈ ವನಸ್ಪತಿಗಳಲ್ಲಿವೆ. ನಾನು ಕೇರಳಕ್ಕೆ ಹೋಗೋ ಟೈಮ್ದೊಳಗೆ ಮಂಗಳೂರು ದಾಟಿ ಸಮುದ್ರ ದಂಡೆಯೊಳಗೆ ಏನು ಇರ್ತಾವೆ ನೋಡ್ರಿ ವನಸ್ಪತಿಗಳು, ಇವೆಲ್ಲ ಸುಂದರಿ ವನಸ್ಪತಿಗಳದಾವೆ. ಅತಿ ಹೆಚ್ಚಿನ ಸುಂದರಿ ವನಸ್ಪತಿಗಳು ಎಲ್ಲಿದಾವೆ ಅಂದ್ರೆ ಈ ಪಶ್ಚಿಮ ಬಂಗಾಳದೊಳಗೆ ರೀ. ಭಾರತದ ನಕಾಶೆಯನ್ನು ನಾವು ಈ ರೀತಿ ನೋಡಿದೇವತ್ತಂದ್ರೆ ಏನಾಗ್ತದೆ, ಇದು ಭಾರತ ದೇಶ. ಇಲ್ಲಿ ಪಶ್ಚಿಮ ಬಂಗಾಳ ಈ ಭಾಗದೊಳಗೆ ಸುಂದರಿ ವನಸ್ಪತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಇಲ್ಲಿ ಸುಂದರಿ. ಅದೇ ರೀತಿ ಕರಾವಳಿ ಪ್ರದೇಶದಲ್ಲಿ ಇರುವಂಥ ವನಸ್ಪತಿಗಳು, ಸಮುದ್ರ ದಂಡೆಯಲ್ಲಿ ಇರುವಂಥ ವನಸ್ಪತಿಗಳು. ಈ ಭಾಗದೊಳಗೆ ಮಳೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಮುಳ್ಳು ಕಂಟಿಯ ವನಸ್ಪತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಇದು ಸದಾಹರಿತ ವನಸ್ಪತಿಗಳು. ಇಲ್ಲಿ ಈ ಕೊಂಕಣಿ ಏರಿಯಾದೊಳಗೆ ಸಹ್ಯಾದ್ರಿ ಪರ್ವತ ಹತ್ತಿರ ಸದಾಹರಿತ ವನಸ್ಪತಿಗಳು. ಮತ್ತು ಎಲ್ಲಿಗೆ ಬಂತ್ರಿ, ಹಿಮಾಲಯದ ಅರಣ್ಯಗಳು ಈ ಭಾಗದೊಳಗೆ. ನಾನು ಆಸಾಮ್ಗೆ ಹೋಗುವಾಗ ಇಲ್ಲೆಲ್ಲ ಅರಣ್ಯಗಳನ್ನು ನೋಡಿದ್ದಿದ್ದಾರೆ. ಹಿಮಾಚಲ ಪ್ರದೇಶದೊಳಗೆ, ಉತ್ತರಾಖಂಡದ ದಕ್ಷಿಣ ಭಾಗದಲ್ಲಿ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಆಮೇಲೆ ಈ ಕಡೆ ಆಸಾಮ, ಸಿಕ್ಕಿಮು, ಈ ಥೌಲಿ ಹಿಮಾಲಯದ ಅರಣ್ಯಗಳು ಎಂದು ಕರೆಯುತ್ತಾರೆ. ಇಲ್ಲಿ ತಂಪು ಹವಾಮಾನ ಇರುವ ಸ್ಥಳದಲ್ಲಿ ಇರುವ ವನಸ್ಪತಿಗಳಿಗೆ ಹಿಮಾಲಯದ ವನಸ್ಪತಿಗಳೆಂದು ಕರೆಯುತ್ತಾರೆ. ಈ ವನಸ್ಪತಿಗಳು ತುಂಬ ಎತ್ತರವಾಗಿ ಬೆಳೆಯುತ್ತವೆ. ನೋಡಿರಿ, ಈ ಅಷ್ಟೂ ಅರಣ್ಯದೊಳಗೆ ಅತಿ ಎತ್ತರವಾಗಿ ಬೆಳೆಯುವ ವನಸ್ಪತಿಗಳು ಯಾವುವು ಅಥವಾ ಗಿಡಮರಗಳು ಯಾವುವು ಅಂದರೆ ಹಿಮಾಲಯ ಅರಣ್ಯಗಳು. ಇವು ಅತಿ ಎತ್ತರವಾಗಿ ಬೆಳೆಯುತ್ತವೆ. ಇಲ್ಲಿ ಸೂಚಿಪರ್ಣಿ ಎಕ್ಸಾಮ್ದೊಳಗೆ ಕೇಳಿದ್ದು ಪ್ರಶ್ನೆ ನೋಡಿರಿ, ಸೂಚಿಪರ್ಣಿ ಅರಣ್ಯಗಳು ಯಾವ ಭಾಗದಲ್ಲಿ ಕಂಡುಬರುತ್ತವೆ? ಹಿಮಾಲಯ ಪರ್ವತದಲ್ಲಿ ಸೂಚಿಪರ್ಣಿ, ಪೈನ್ ಮತ್ತು ದೇವದಾರ ಮತ್ತು ಫರ್. ಸೂಚಿಪರ್ಣಿ ಅರಣ್ಯಗಳು ಇದು ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ ನೋಡ್ರಿ, ನೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ. ಸೂಚಿಪರ್ಣಿ ಅರಣ್ಯಗಳು ಹೇಗಿರ್ತಾವ್ರಿ? ಹಿಂಗೆ ಎತ್ತರವಾಗಿ ಇರುವಂಥ ಅರಣ್ಯಗಳು ಸೂಚಿಪರ್ಣಿ ಅರಣ್ಯಗಳು ಅತಿ ಎತ್ತರವಾಗಿ ಇರುತ್ತವೆ. ಇಲ್ಲಿ ಇದ್ರ ಮೇಲೆ ಬರ್ಫ್ ಬಿದ್ದಾಗ ಈ ಬರ್ಫ್ ಜಾರಿ ಕೆಳಗೆ ಬೀಳುತ್ತದೆ. ಮತ್ತು ಎತ್ತರ ಬೆಳೀಲಿಕ್ಕೆ ಕಾರಣ ಏನು? ತಂಪು ಹವಾಮಾನ ಇರುವುದರಿಂದ ಸೂರ್ಯನ ಕಿರಣಗಳು ಕಣ್ಣಿಗೆ ಕಾಣಿಸುವುದಿಲ್ಲ. ಆ ಸೂರ್ಯನ ಕಿರಣಗಳನ್ನು ಪಡೆಯುವ ಸಲುವಾಗಿ ಈ ಅರಣ್ಯಗಳು ಎತ್ತರವಾಗಿ ಬೆಳೆಯುತ್ತವೆ. ಅಥವಾ ಊಟಿ ಒಳಗೆ ಅದು ಯಾವುದು ಬಂಧನ ಸಿನಿಮಾದೊಳಗೆ ಈ ಬಂಧನ ಅದು ಯಾವುದು ಹಾಡೋದಲ್ರಿ, ಆ ಹಾಡಿನೊಳಗೆಲ್ಲ ಹಿಂಗೆ ಎತ್ತರ ಗಿಡಗಳದಾವ ನೋಡು, ಸೂಚಿಪರ್ಣಿ ಅರಣ್ಯಗಳು. ಸೊ ಇದನ್ನು ತಾವು ದಯವಿಟ್ಟು ನೆನ್ಪಿಡ್ರಿ. ಸುಂದರ್ಬನ ಎಲ್ಲಿದೆ ಅಥವಾ ಸುಂದರ್ಬನದಲ್ಲಿ ಸುಂದರಿ ಅನ್ನುವ ವನಸ್ಪತಿಗಳು ಕಂಡುಬರುತ್ತವೆ. ಇದು ಪರೀಕ್ಷೆದೊಳಗೆ ಕೇಳುವ ಚಾನ್ಸಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ರೀ.